ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ. ಮಂಗಳವಾರಕ್ಕೆ ತುಂಬ ವಿಶೇಷತೆ ಇದೆ. ಮದುವೆ ಆಗದೇ ಇರುವಂಥವರು, ಹಾಗೆ ಚರ್ಮದ ಕಾಯಿಲೆಗಳು ಇರುವಂಥವರು, ಮನೆ ಕಟ್ಟೋದಕ್ಕೆ ನಮ್ಗೆ ಆಗ್ತಾ ಇಲ್ಲ, ನಮ್ಮ ಸ್ವಂತ ಮನೆಯನ್ನು ನಾವು ಕಟ್ಕೊಳ್ಬೇಕು, ಸ್ವಂತವಾಗಿ ನಾವು ಏನಾದರೂ ಮಾಡಬೇಕು ಅನ್ನುವಂಥವರು ಮಂಗಳವಾರದ ದಿನ ತಪ್ಪದೇ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಹಾಗೂ ನೀವೇನಾದರೂ ದೇವಸ್ಥಾನಕ್ಕೆ ಹೋಗುವಂಥವರಾದರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ, ಕಾರ್ತಿಕೇಯ ಸ್ವಾಮಿ ಅಂತ ಹೇಳ್ತೀವಲ್ವ, ಹತ್ತಿರದಲ್ಲೇ ಇದ್ದಾಗ ಎಲ್ಲ ರೀತಿಯ ಸಮಸ್ಯೆಗಳು, ಮದುವೆ ವಿಳಂಬ ಆಗ್ತಾಯಿದ್ರೆ, ಚರ್ಮದ ಕಾಯಿಲೆಗಳಿದ್ದರೆ, ದಂಪತಿಗಳಿಗೆ ಮಕ್ಕಳಾಗ್ತಾ ಇಲ್ಲ ಅನ್ನುವಂಥವರಾದರೆ ಹೋಗಿ ಬರಬಹುದು. ಹಾಗೆ ಆಗ್ತಾ ಇಲ್ಲ ಅನ್ನುವಂಥವರು ವಿಶೇಷವಾಗಿ ಮಂಗಳವಾರದ ದಿನಗಳಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಗಳಲ್ಲಿ ಹುತ್ತ ಇದ್ದೇ ಇರುತ್ತೆ. ಆ ಜಾಗಕ್ಕೆ ನೀವು ಹಾಲನ್ನು ತಗೊಂಡೋಗಿ ಅಲ್ಲಿ ಸ್ವಲ್ಪನೇ ಹಾಕಿ ಯಾರಿಗಾದರೂ ದಾನ ಮಾಡಬಹುದು. ಈ ರೀತಿ ಮಾಡಿದಾಗ ದಂಪತಿಗಳಿಗೆ ಮಕ್ಕಳಾಗ್ತಾರೆ. ಹಾಗೂ ಮದುವೆ ವಿಳಂಬ ಆಗ್ತಾ ಇರುವಂಥವರು ಓಂ ಸ್ಕಂದ ದೇವಾಯ ನಮಃ, ಓಂ ಸ್ಕಂದ ದೇವಾಯ ನಮಃ ಈ ರೀತಿ ಪಠಣೆ ಮಾಡ್ಕೊಳ್ಳಿ. ತುಂಬ ಒಳ್ಳೆಯ ಆ ಫಲಿತಾಂಶ, ರಿಸಲ್ಟ್ ಅನ್ನೋದು ಸಿಗುತ್ತೆ. ಮಂಗಳವಾರ ಅನ್ನುವಂಥದ್ದು ಸಾಕಷ್ಟು ಜನಕ್ಕೆ, ನಾವು ಪ್ರತಿದಿನ ಈ ವಾರದಲ್ಲಿ 7 ದಿನ ಕೂಡ ನಮಗೆ ಒಂದೇ ಥರ ಇರೋದಿಲ್ಲ ಸ್ನೇಹಿತರೆ. ತುಂಬ ಏರಿಳಿತಗಳು ಇರುತ್ತೆ, ಒಳ್ಳೆಯದು ಕೆಟ್ಟದ್ದು ಪ್ರತಿಯೊಂದು ಇರುತ್ತೆ. ತುಂಬ ಚೆನ್ನಾಗಿ ನಮಗೆ ಈ ವಾರ ಆಗ್ಬಂತಪ್ಪ ಅಂತ ಹೇಳ್ತೀವಿ, ಅಥವಾ ಈ ದಿನ ತುಂಬ ಚೆನ್ನಾಗಿ ಆಗ್ಬಂತು ಅಂತ ಹೇಳ್ತೀವಿ. ಅದೇ ಥರನೇ ಆ ದಿನಗಳಿಗೆ ಅಷ್ಟೊಂದು ವಿಶೇಷತೆ ಇರೋದ್ರಿಂದ ಮಂಗಳವಾರದ ದಿನಗಳಲ್ಲಿ ಮನೆಯಲ್ಲಿ ನೀವು ಈ ಮೈಸೂರು ಬೇಳೆ ಬರುತ್ತಲ್ವ, ಬೇಳೆ ಪದಾರ್ಥಗಳನ್ನು ಆದಷ್ಟು ಕಡಿಮೆ ಮಾಡಿ ತಿನ್ನೋದಕ್ಕೆ ಹೋಗಬೇಡಿ. ಕೆಂಪು ಪದಾರ್ಥಗಳಿಂದ ಬೆಳೆದಿರುವಂಥ ತರಕಾರಿಗಳು, ಟೊಮೊಟೊ, ಈ ರೀತಿ ಹಣ್ಣುಗಳನ್ನು ಅಷ್ಟೇ ಈ ದಿನ ಅವಾಯ್ಡ್ ಮಾಡಬೇಕು. ಏಕೆಂದರೆ ಸಾಲಕ್ಕೆ ಗುರಿ ಆಗ್ತೀವಿ. ಕುಜನಿಗೆ ಸಂಬಂಧಪಟ್ಟಂಥ ಕಲರ್ ಯಾವುದಾದ್ರೂ ಇದೆ ಅಂದರೆ ಅದು ಕೆಂಪು. ಅದಕ್ಕೋಸ್ಕರ ಮನೆಯಲ್ಲೂ ಕೂಡ ನಾವು ಬಟ್ಟೆಗಳನ್ನು ಈ ರೀತಿ ಕೆಂಪು ಬಟ್ಟೆಗಳನ್ನು ಹಾಕ್ಕೊಳ್ಬಾರ್ದು. ಹಾಗೆ ಹೊರಗಡೆ ಏನಾದರೂ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ದೂರ ಪ್ರಯಾಣ ಮಂಗಳವಾರದ ದಿನಗಳಲ್ಲಿ ಮಾಡೋದಕ್ಕೆ ಹೋಗ್ಬೇಡಿ. ಮಂಗಳವಾರ ಅವಶ್ಯಕತೆ ಇದೆ, ತುಂಬ ಅನಿವಾರ್ಯ ಇದೆ, ಹೋಗಲೇಬೇಕು ಅನ್ನುವಂಥವರು 2 ಮೊಗ್ಗಿರುವಂಥ ಲವಂಗಗಳನ್ನು ಬಾಯಲ್ಲಿಟ್ಕೊಂಡು ನಾವು ಹೋಗುವಂಥ ಕೆಲಸಗಳು ಸರಾಗವಾಗಿ ಆಗಬೇಕು ಅಂತಂದ್ಬಿಟ್ಟು ಹೋಗುವಂಥ ಜರ್ನಿ, ಬರುವಂಥ ಜರ್ನಿ ಚೆನ್ನಾಗಾಗಲಿ ಅಂತ ಹೇಳಿಕೊಂಡು ಮುಂದೆ ಹೋಗಬಹುದು. ಮಂಗಳವಾರ ಈ ರೀತಿ ಸಣ್ಣದಾಗಿ ನಾವು ಒಂದು ಚೇಂಜಸ್ ಮಾಡಿಕೊಂಡ್ರೆ ಸಾಕು, ನೆಮ್ಮದಿಯಾಗಿ ಇರಬಹುದು. ಯಾಕಂದರೆ ನಮ್ಮ ಕೈಯಲ್ಲೇ ಇದೆ, ನಾವು ಮನಸ್ಸು ಮಾಡಬೇಕು ಅಷ್ಟೇ. ನಮ್ಮ ಬದಲಾವಣೆಯನ್ನು ನಾವು ಯಾವ ದಿನ ತಂದುಕೊಳ್ತೀವೋ ಆ ದಿನವೇ ನಮ್ಗೆ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಸುಮ್ಮನೆ ನಾವು ಎಷ್ಟೋ ಪರಿಹಾರಗಳು, ಎಷ್ಟೋ ಏನೋ ಮಾಡ್ಕೊಳ್ಳೋಕೆ ಹೋದರೂ ಕೂಡ ಅದಾಗೋದಿಲ್ಲ. ನಮ್ಮ ಮನಸ್ಸಿಂದ ಮಾಡ್ಕೊಳ್ಬೇಕು. ನಮ್ಮ ಮನಸ್ಸಲ್ಲಿ ಅಪಾರವಾದಂಥ ನಂಬಿಕೆಯನ್ನು ಇಟ್ಕೊಂಡು ಮಾಡ್ಕೊಳ್ಬೇಕು. ಆಗ ಮಾತ್ರ ಒಳ್ಳೆಯ ರಿಸಲ್ಟ್ ಅನ್ನೋದು ಬರುತ್ತೆ. ಮನುಷ್ಯ ಅಂದ ಮೇಲೆ ಕಷ್ಟಗಳು ಬಂದೇ ಬರುತ್ತೆ. ಆದರೆ ಬರುವಂಥ ಕಷ್ಟಗಳನ್ನು ನಾವು ಜಯಿಸಿ ಮುಂದೆ ಹೋಗಬೇಕು. ಅಷ್ಟು ಆತ್ಮಸ್ಥೈರ್ಯ ನಮಗೆ ಬೇಕು, ಅಷ್ಟೊಂದು ತಾಳ್ಮೆ ನಮಗೆ ಬೇಕು. ಭಗವಂತ ಕೊಡು ಅಂತ ಕೇಳ್ಕೊಳ್ಬೇಕು. ನಾವು ಸಮಸ್ಯೆಗಳೇ ಬರಬಾರ್ದು ಅಂತ ನಾವು ಕೇಳಿಕೊಂಡ್ರೂ ಕೂಡ ಅದು ತಪ್ಪಿಸೋದಕ್ಕಾಗೋದಿಲ್ಲ. ಆದರೆ ಬರುವಂಥ ಸಮಸ್ಯೆಗಳಾಗಿರಬಹುದು, ಬಂದಿರುವಂಥ ಸಮಸ್ಯೆಗಳಾಗಿರಬಹುದು, ಅವುಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಈ ರೀತಿಯ ದಿನ, ವಾರ, ತಿಥಿಗಳು ನಮಗೆ ಸಹಾಯ ಮಾಡುತ್ತೆ. ನೀವು ಪೂಜೆ ಮಾಡಲಿ ಬಿಡಲಿ, ಈ ಪರಿಹಾರ ಮಾಡ್ಕೊಳ್ಳಿ. ಮನೆಯ ಹತ್ತಿರ ತುಳಸಿ ಗಿಡವನ್ನು ಪ್ರತಿಯೊಬ್ಬರು ನೆಟ್ಕೊಂಡಿರಬೇಕು ಸ್ನೇಹಿತರೆ. ತುಂಬ ಒಳ್ಳೆಯದು. ಏಕೆಂದರೆ ಈಗಿನ ನಮಗೆ ಆ ವಾತಾವರಣ, ಗಾಳಿ, ಆ ಕಲುಷಿತವಾದಂಥ ವಾತಾವರಣ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಶುದ್ಧವಾದಂಥ ಗಾಳಿ ಕೂಡ ನಮಗೆ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ನಮಗೆ ತುಂಬಾ ಪರಿಶುದ್ಧವಾಗಿ ದಿನದಲ್ಲಿ 22 ಗಂಟೆಗಳು ಕೂಡ ಆಕ್ಸಿಜನ್, ನಮಗೆ ಪ್ರಾಣವಾಯು ಅಂತ ಹೇಳ್ತೀವಿ, ಅದನ್ನು ಬಿಡುವಂಥ ಒಂದು ಗಿಡ ಇದೆ ಅಂತ ಹೇಳಿದ್ರೆ ತುಳಸಿ ಗಿಡ. ನಮ್ಮ ಪರಿಸರದಲ್ಲಿ, ನಮ್ಮ ಸುತ್ತಮುತ್ತ ತುಂಬಾ ಸಕಾರಾತ್ಮಕವಾಗಿ ಇರುವಂತೆ ತುಳಸಿ ಗಿಡ ನೋಡಿಕೊಳ್ಳುತ್ತೆ. ಅದಕ್ಕೆ ನಾವು ಪೂಜೆ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಮನಸ್ಸು ಚೆನ್ನಾಗಿಲ್ಲ, ನಮಗೇನೋ ಕಷ್ಟಗಳಿದೆ, ನಮಗೆ ತುಂಬ ಬೇಜಾರಾಗ್ತಾಯಿದೆ, ನೋವಾಗ್ತಾಯಿದೆ, ಇದು ಎಲ್ಲವೂ ಇದ್ದಾಗ ಏನು ಮಾಡಬೇಕು ಅಂದರೆ ನೀವೇನು ಮಾಡಬೇಡಿ. ತುಳಸಿ ಗಿಡಕ್ಕೆ ತಾಮ್ರದ ಚೊಂಬಲ್ಲಿ ಒಂದು ಚೊಂಬು ತುಂಬ ನೀರನ್ನು ಹಾಕ್ಬಿಟ್ಟು 1-2 ನಿಮಿಷ ನೀವು ಆ ಜಾಗದಲ್ಲಿ ಕುತ್ಕೊಳ್ಳಿ. ನಿಮಗೆ ನೋಡಿ ಇಷ್ಟೆಲ್ಲ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಂತ. ಆ ಥರ ಇರಬೇಕಾದ್ರೆ ನಮ್ಮ ಮನೆ ಒಳಗಡೆ ಕೂಡ ನಕಾರಾತ್ಮಕ ಶಕ್ತಿಗಳು
ಶಕ್ತಿಗಳನ್ನು ಪ್ರವೇಶ ಮಾಡೋದಕ್ಕೆ ಬಿಡೋದಿಲ್ಲ ತುಳಸಿ ಗಿಡವನ್ನು ನಾವು ನೆಟ್ಟು ಅದಕ್ಕೆ ನೀರನ್ನು ಹಾಕಿ ನಾವು ನಂಬಿಕೆಯಿಂದ ಕೈ ಎತ್ತಿ ಮುಗಿದಾಗ ತಾಯಿ ನಮ್ಮನ್ನು ಕಾಪಾಡ್ತಾ ಇರ್ತಾಳೆ ಸ್ನೇಹಿತರೆ. ಯಾವುದೇ ಕಷ್ಟಗಳು ಬಂದರೂ ಕೂಡ ಅವುಗಳನ್ನು ನಾವು ಎದುರಿಸೋದಕ್ಕೆ ಆ ತಾಯಿ ನಮಗೆ ಧೈರ್ಯ ಅನ್ನೋದು ಕೊಡ್ತಾಳೆ. ಈ ಪರಿಹಾರವನ್ನು ಮನೆಯಲ್ಲಿ ಮಾಡಿಕೊಂಡ್ರೆ ಇನ್ನು ಮನೆಯಲ್ಲಿ ಇರುವಂಥ ನಕಾರಾತ್ಮಕ ಶಕ್ತಿಗಳು ಇರಬಹುದು, ಸಮಸ್ಯೆಗಳು ಇರಬಹುದು, ಅವುಗಳನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಜನಕ್ಕೆ ದಾರಿಗಳು ಗೊತ್ತಾಗಿರೋದಿಲ್ಲ. ನಮಗೆ ಈ ರೀತಿಯ ಪರಿಹಾರಗಳನ್ನು ನಮ್ಮ ಕೈಯಾರ ಮಾಡಿಕೊಂಡಾಗ ಪ್ರತಿಯೊಬ್ಬರಿಗೂ ಕೂಡ ನಮಗೆ ಧನದ ರೇಖೆಗಳು ಅನ್ನೋದು ಇದ್ದೇ ಇರುತ್ತೆ. ಅದು ಮುಚ್ಚೋದಾಗ ಏನಾಗುತ್ತೆ ಅಂದರೆ ಒಂದೊಂದು ರೂಪಾಯಿಗೂ ಕೂಡ ಸಮಸ್ಯೆ ಪಡ್ತಾ ಇರ್ತೀವಿ. ಆ ಸಮಸ್ಯೆ ಬಗೆಹರಿಬೇಕು ಅಂತ ಹೇಳಿದ್ರೆ, ಧನದ ದ್ವಾರಗಳು ತೆರೆದುಕೊಳ್ಬೇಕು ಅಂತ ಹೇಳಿದ್ರೆ ನಾವು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ. ನೀವು ತುಳಸಿ ಗಿಡದ ಹತ್ತಿರ ಸಿನಾಮೆನ್ ಅಂತ ಹೇಳ್ತೀವಿ ನೋಡಿ, ಚಕ್ಕೆ, ಆ ಚಕ್ಕೆಯನ್ನು ದಾಲ್ಚಿನ್ನಿ ಚಕ್ಕೆ ಅನ್ನುವಂಥದ್ದು ಮ್ಯಾಗ್ನೆಟ್, ಹಣವನ್ನು ಆಕರ್ಷಿಸುವಂಥದ್ದು, ಹಣವನ್ನು ನಮ್ಮ ಕಡೆ ಸೆಳೆದುಕೊಂಡು ಬರುವಂಥದ್ದು, ಹಣವನ್ನು ದುಪ್ಪಟ್ಟು ಮಾಡುವಂಥದ್ದು. ತುಂಬ ಚೆನ್ನಾಗಿ ಹಣ ನಾವು ಸಂಪಾದನೆ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಅದನ್ನು ನಾವು ಯಾವ ರೀತಿ ಡಬಲ್ ಮಾಡ್ಕೊಳ್ಬೇಕು ಅನ್ನುವಂಥ ಜಾಣ್ಮೆ ಕೂಡ ನಮಗೆ ಇರಬೇಕು. ಆ ರೀತಿ ನಮಗಿದು ಸಹಾಯ ಮಾಡುತ್ತೆ. ಧನದ ದ್ವಾರಗಳು ತೆರೆದುಕೊಂಡಾಗ ನಮ್ಮ ಸಮಸ್ಯೆಗಳು ಬಗೆಹರಿದು ನಾವು ನಮಗೇನು ಅವಕಾಶಗಳು ಅಂತ ಹೇಳ್ತೀವಿ ಅದು ಸೃಷ್ಟಿಯಾಗುತ್ತೆ. ನಾವು ಬಿಡುವೇ ಇಲ್ದಿರ ಅಷ್ಟು ದುಡಿಯುವಂಥ ಒಂದು ಆಪರ್ಚುನಿಟಿ ಅನ್ನೋದು ಬರುತ್ತೆ. ದುಡಿಮೆಯಲ್ಲಿ ನಾವು ಬೆಳಿಬೇಕು ಅಂತ ಕೇಳ್ಕೊಳ್ಬೇಕು ಸ್ನೇಹಿತರೆ. ಅಕಸ್ಮಾತ್ತಾಗಿ ನಮಗೆ ಯಾವುದೋ ಒಂದು ಪವಾಡ ಮಾಡಿ ದುಡ್ಡು ಬಂದುಬಿಟ್ರೆ ಚೆನ್ನಾಗಿರುತ್ತೆ ಅಂತ ನಾವು ಅಂದ್ಕೊಳ್ತೀವಿ. ಆ ಥರ ಇಲ್ಲ. ನಾವು ಮಾಡುವಂಥ ಕೆಲಸಗಳು, ನಮ್ಗೆ ಆಗುವಂಥ ಅನುಭವಗಳು, ಆಪರ್ಚುನಿಟಿ, ಇದು ಎಲ್ಲವನ್ನು ಕೂಡ ಬದಲಾಯಿಸಿಕೊಳ್ಳುವಂಥ ಒಂದು ಮನಸ್ಥಿತಿ ಅನ್ನುವಂಥದ್ದು ನಮಗೆ ಬರುತ್ತೆ, ಐಡಿಯಾಸ್ ಬರುತ್ತೆ. ಅದಕ್ಕೋಸ್ಕರ ಕೇಳ್ಕೊಳ್ಳಿ. ಹಾಗೆ ಈ ಆಕಸ್ಮಿಕ ಧನಾಕರ್ಷಣೆ ಅಂತ ಹೇಳ್ತೀವಿ ನೋಡಿ, ನಾವು ಯಾರಿಗೋ ಕೊಟ್ಟಿಟ್ಟಿರ್ತೀವಿ, ಅದು ವಾಪಸ್ ಬಂದಿರೋದಿಲ್ಲ, ಮರೆತು ಬಿಟ್ಟಿರ್ತೀವಿ, ಅಥವಾ ನಮಗೆ ಒಂದು ಕಡೆಯಿಂದ ಯಾವುದೋ ಒಂದು ಅದೃಷ್ಟದ ರೂಪದಲ್ಲಿ ದುಡ್ಡು ಬರೋದಿದೆ, ಅದು ಬಂದರೆ ಸಾಕು ಅನ್ನೋ ಥರ ನಾವು ನೋಡ್ತಾ ಇರ್ತೀವಿ ನೋಡಿ. ಆಗ ಈ ರೀತಿಯ ಪರಿಹಾರಗಳು ಅನ್ನುವಂಥದ್ದು ಸಹಾಯ ಮಾಡುತ್ತೆ. ಇದನ್ನು ಗಮನದಲ್ಲಿಟ್ಕೊಂಡಿದ್ದೆ ನೀವು ಇಷ್ಟನ್ನು ಸಿನಾಮೆನ್, ಹಾಗೆ ಸ್ವಲ್ಪ ಕಾಳು ಮೆಣಸು, ಹಾಗೆ ಅರಿಶಿಣ ಇಷ್ಟನ್ನು ನಿಮ್ಮ ಕೈಯಲ್ಲಿಟ್ಕೊಂಡು ತುಳಸಿ ಮಾತೆಯ ಹತ್ತಿರ ನಿಂತ್ಕೊಂಡು ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ದೃಷ್ಟಿಯನ್ನು ತೆಗೀತಾ, ಅಂದರೆ ತಾಯಿಗೆ ಕ್ಲಾಕ್ ವೈಸಲ್ಲಿ ದೃಷ್ಟಿಯನ್ನು ತೆಗೀತಾ ಇದನ್ನು ನೀವು ತುಳಸಿ ಗಿಡದ ಹತ್ರ ಹಾಕಿಬಿಡಿ. ಅದನ್ನೇನು ಮಣ್ಣು ತೆಗಿಬೇಕು, ಮುಚ್ಚಬೇಕು ಅಂತ ಏನೂ ಇಲ್ಲ. ಸುಮ್ಮನೆ ಗಿಡದ ಹತ್ತಿರ ನೀವು ಮೇಲೇ ಹಾಕಿದ್ರೆ ಆಯಿತು. ಇಷ್ಟು ಮಾಡ್ಕೊಳ್ಳಿ. ಸಂಜೆ ತುಂಬ ಒಳ್ಳೆಯದಾಗುತ್ತೆ. ನಿಮ್ಮ ಸಮಸ್ಯೆಗಳು ಬಗೆಹರಿದು ನಿಮಗೆ ಹಣ ಮ್ಯಾಗ್ನೆಟ್ ರೀತಿಯಲ್ಲಿ ಬರುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದರಲ್ಲಿ ಇದೆ ಅಂತ ಹೇಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.